ನಮಸ್ಕಾರ, ಎಲ್ಲರೂ ಹೇಗಿದ್ದೀರಪ್ಪ? ನಾನು ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ನಾನು ಇವತ್ತು ಯಾರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ, ದಯವಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋನ ಮುಂದುವರ್ಸೋಣ. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾನು ಇನ್ನೂ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ಸೇಮ್ ಮ್ಯಾಟ್ರು, ಡಿ ಬಾಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಏನಂದರೆ, ನಿನ್ನೆ ಮೀಡಿಯಾದವರು ಪ್ರಶ್ನೆ ಕೇಳ್ತಾರೆ ಭಾವನಾ ಅನ್ನೋ ಆ್ಯಕ್ಟ್ರಿಗೆ. ಅವರು ಫಿಲ್ಮ್ ಎಲ್ಲ ಮಾಡಿದ್ದಾರೆ, ರಮೇಶ್ ಅವ್ರ ಜೊತೆ ಆಗಲಿ, ಅವ್ರ ಜೊತೆ ಡಿ ಬಾಸ್ ಜೊತೆ, ಅಂದರೆ ಅವ್ರ ಮೂವಿಲೂ ಎಲ್ಲ ಮೂವಿಲೂ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು. ಅವ್ರಿಗೊಂದು ಮೀಡಿಯಾದವ್ರು ಪ್ರಶ್ನೆ ಕೇಳ್ತಾರೆ, ಮೇಡಮ್ ಈಗ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾನೆ, ಅವ್ರು ಸತ್ತವರು ಡಿ ಬಾಸ್ ಅಭಿಮಾನಿನಿ ಅಂತ ಮೀಡಿಯಾದವರು ಅವ್ರಿಗೆ ಕ್ವೆಶನ್ ಕೇಳ್ತಾರೆ. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ದರ್ಶನ್ ಅವ್ರ ಅಭಿಮಾನಿ ಅವನಲ್ಲ, ಅವ್ರ ಮನೆಯವರು ಕೂಡ ಹೇಳಿದ್ದಾರೆ. ನೀವು ಹೆಂಗೆ ಹೇಳ್ತೀರಾ ಅದನ್ನು? ದರ್ಶನ್ ಅವ್ರ ಅಭಿಮಾನಿ ಅಲ್ಲ ಅಂತ ಅವ್ರ ಮನೆಯವರು ಹೇಳಿದ್ದಾರೆ, ಅವ್ರ ಹೆಂಡತಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅವ್ರ ಸಿನಿಮಾ ನೋಡಿ ಎಷ್ಟೋ ವರ್ಷಗಳಾಗೋಯ್ತಂತೆ. ಖಂಡಿತವಾಗ್ಲೂ ಅದಕ್ಕೆ ನೀವು ಡಿ ಬಾಸ್ ಅಭಿಮಾನಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಮೀಡಿಯಾದವರು ಅಂತ ಅವ್ರಿಗೆ ರಿಪೀಟ್ ಕ್ವಶನ್ ಮಾಡಿದ್ದಾರೆ. ಯಾಕಂದರೆ ಈ ಮೀಡಿಯಾದವ್ರು ತೋರಿಸ್ತಾ ಇರೋದು ಆ ಥರ. ಈ ಮೀಡಿಯಾದವ್ರಿಗೆ ಎಲ್ರಿಗೂ ಒಂದ್ಸರಿ ಹೋಗ್ಬಿಟ್ಟು ಅಲ್ಲಿ ಅವರೇ ಎಲ್ಲ ವೀಡಿಯೋಸ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಯಾವುದೋ ಒಂದು ಚಾನಲಲ್ಲಿ ಹೋಗಿ ಅವರಿಗೆ ಮಾತಾಡಿದಾಗ ಎಲ್ಲ ದರ್ಶನ್ ಅವ್ರ ಅಭಿಮಾನಿ ಅಲ್ಲ ಅಂತ ಅವ್ರ ಹೆಂಡ್ತಿನೇ ಹೇಳಿದ್ದಾರೆ. ಆದರೂ ಈ ಮೀಡಿಯಾದವರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಮೊಬೈಲು, ಟಿ ವಿಗಳನ್ನೆಲ್ಲ. ಇವರು ತೋರಿಸೋ ರೀತಿ ತುಂಬಾ ಒಂಥರ ಚೆನ್ನಾಗಿಲ್ಲ ಈ ರೀತಿ. ಯಾಕಂದರೆ ಅವ್ರು ಇನ್ನೂ ಕೊಲೆ ಮಾಡಿದಾರಂತ ಪ್ರೂವ್ ಆಗಿಲ್ಲ, ಆರೋಪಿ ಅಂತ ಅಷ್ಟೇ ಪ್ರೂವ್ ಆಗಿದೆ. ಅದಕ್ಕೆ ಬಿಟ್ಟರೆ ಇವರು ದರ್ಶನ್ ಅವ್ರು ಕೊಲೆ ಮಾಡಿದ್ರು, ಹಂಗೆ ಹೊಡೆದ್ರು, ಹಿಂಗೆ ಹೊಡೆದ್ರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಸತ್ಯನೂ ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇನ್ನೂ ಸತ್ಯತೆ ಹೊರಗಡೆ ಬಂದ ಮೇಲೆ ಅದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಎಲ್ಲ ಮೀಡಿಯಾದವ್ರಿಗೂ ಕೂಡ. ಹಾಗೆ ಭಾವನಾ ಅವ್ರಿಗೆ ಒಂದು ರೆಸ್ಪೆಕ್ಟ್ ಬಂದಿದೆ ಎಲ್ಲರೂ ದರ್ಶನ್ ಅಭಿಮಾನಿಗಳು. ಯಾಕಂದರೆ ಅವ್ರು ಮಾತಾಡ್ತಾರಲ್ಲ ಇದ್ರ ಬಗ್ಗೆ ಅಂತ. ಎಷ್ಟು ಆ್ಯಕ್ಟರ್ಸ್ಗಳು ನಾವು ನೋಡಿರೋ ಪ್ರಕಾರ ಈ ವಿಚಾರ ತೆಗೆದ ತಕ್ಷಣನೇ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂಗೆ ಹೋಗ್ಬರ್ತಾ ಇದ್ರು, ಮಾತಾಡ್ತಾನೆ ಇರಲಿಲ್ಲ. ಎಷ್ಟೋ ಜನ, ತುಂಬ ಜನ ಇದ್ದಾರೆ, ಹೆಸರು ಹೇಳೋದು ಬೇಡ. ಎಷ್ಟೋ ಜನ ಹಿಂಗೆ ಮೇಡಮ್ ದರ್ಶನ್ ಅವ್ರ ಬಗ್ಗೆ ಅಂತ ಕೇಳಿದ ತಕ್ಷಣನೇ ಇಲ್ಲ ಅಂತ ಅಂದ್ಬಿಟ್ಟು ಹೋಗೋರು ಎಲ್ಲರೂ. ಇವರು ಭಾವನಾ ಅವರು ಮಾತಾಡಿದ್ದಾರೆ, ನಾನು ಸ್ಟ್ಯಾಂಡ್ ಆಗ್ತೀನಿ ದರ್ಶನ್ ಅವ್ರ ಜೊತೆಗೆ, ನಾನು ಅವ್ರ ಜೊತೆಗೆ ನಿಲ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ವಿಚಾರ. ಯಾಕಂದರೆ ಎಷ್ಟೋ ಜನ ಅವ್ರ ಜೊತೆ ಇದ್ದವರು ಕೂಡ ಈಗ ಹೊರಗಡೆ ಬರ್ತಾ ಇಲ್ಲ. ದರ್ಶನ್ ಅವ್ರ ಜೊತೆ ಇದ್ದಾಗ ತುಂಬ ಕ್ಲೋಸಲ್ಲಿದ್ದರು, ಅವ್ರು ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಟೈಗರ್ ಅವರು ಹೋಗಿ ಬಂದಿದ್ದಾರೆ, ಅದು ತುಂಬಾ ಖುಷಿ ಇದೆ ಎಲ್ಲರೂ ಕೂಡ. ಆ್ಯಕ್ಟರು ನಾಗಸೂರ್ಯ ಅವರು ಕೂಡ ಮಾತಾಡಿದ್ದಾರೆ, ದರ್ಶನ್ ಅವರು ಇಂಥ ತಪ್ಪನ್ನ ಮಾಡೋದಿಲ್ಲ, ಯಾಕಂದರೆ ಅವ್ರ ಜೊತೆ ನಾನು ತುಂಬಾ ಕ್ಲೋಸ್ ಆಗಿದ್ದೆ, ಅವ್ರು ಇಂಥ ಕೆಲಸದಲ್ಲಿ ಮಾಡಿರೋದಿಲ್ಲ ಇಂಥ ಕೆಟ್ಟ ಕೆಲಸನ ಅಂತ ಹೇಳಿದ್ದಾರೆ. ಅವ್ರು ಏನೇ ಆಗಲಿ ನಾನು ಸ್ಟ್ಯಾಂಡ್ ವಿತ್ ದರ್ಶನ್ ಅಂತ ಹಾಕಿದ್ದಾರೆ. ನಮ್ಮ ತೆಲುಗು ಬೇರೆ ಇಂಡಸ್ಟ್ರಿದವರು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಯಾಕೆ ಆ ಸಪೋರ್ಟ್ ಸಿಗ್ತಲ್ಲ? ಅಂದರೆ ಸಪೋರ್ಟ್ ಅಂದರೆ ಒಂದೆರಡು ಮಾತು ಆಡ್ಬೋದಿತ್ತು ಮೀಡಿಯಾದವ್ರ ಎದುರುಗಡೆ, ಯಾರು ಮಾತಾಡ್ತಾ ಇಲ್ಲ. ಇನ್ನೂ 4ನೇ ತಾರೀಕು ಅಂತ ಹೇಳಿದ್ದಾರೆ ಅವರು. ಅಂದರೆ ಏನಾಗುತ್ತಂತೆ ಗೊತ್ತಿಲ್ಲ ಇನ್ನೂ ಯಾರಿಗೂ ಕೂಡ. ಅವ್ರು ಹೊರಗಡೆ ಬಂದ ಮೇಲೆ ಎಲ್ಲದಕ್ಕೂ ಮಾತಾಡ್ತಾರೆ ದರ್ಶನ್ ಅವರು. ಈಗ ದರ್ಶನ್ ಫ್ಯಾನ್ಸ್ಗೆ ಡೆವಿಲ್ ಸಿನಿಮಾ ಒಂದು ಕಡೆ ಆದರೆ, ದರ್ಶನ್ ಅವ್ರು ಹೊರಗಡೆ ಬರೋದು ಇನ್ನೊಂದು ಕಡೆ ಆಗಿದೆ. ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಒಂದು, ಯಾಕಂದರೆ ಒಬ್ಬರಿಂದ ಇಂಡಸ್ಟ್ರಿ ನಡೆಯಲ್ಲ, ಎಲ್ಲರೂ ಮಾತಾಡಿದ್ರೆ ಅವ್ರಿಗೊಂಥರ ಖುಷಿ ಆಗ್ತಿತ್ತು. ಬೇರೆಯವ್ರದ್ದು ಏನಾದರೂ ಆದರೆ ಇವರು ನಿಂತ್ಕೊಳ್ತಾ ಇದ್ರು ಹೋಗಿ ಸಪೋರ್ಟಿಗೆ. ಈಗ ಎಲ್ಲ ಒಂಥರ ಬೇರೆ ಬೇರೆ ಆಗೋಯ್ತು. ಮೊನ್ನೆ ಸುದೀಪ್ ಅವರು ಸರ್ ಹೇಳಿದ್ರು, ಹಿಂಗೆ ಏನೇನೋ ಅಂತ ಎಕ್ಸ್ಪ್ಲೇನ್ ಕೊಟ್ಬಿಟ್ಟು ಹೇಳಿದ್ರು. ಅದು ಜನರಿಗೆ ಅರ್ಥ ಆಗಿರುತ್ತೆ ಏನು ಯಾವುದ್ರ ಬಗ್ಗೆ ಮಾತಾಡಿದ್ರೆ ಅಂದ್ಬಿಟ್ಟು. ಈ ಸದ್ಯಕ್ಕೆ ದರ್ಶನ್ ಅವರು ಒಬ್ಬಂಟಿ ಅಂತ ಕಾಣಿಸ್ತದೆ ಎಲ್ರಿಗೂ ಕೂಡ. ನೋಡೋಣ ದರ್ಶನ್ ಅವ್ರಿಗೆ ಏನಾಗುತ್ತೆ. 4ನೇ ತಾರೀಕು ಹೊರಗಡೆ ಬರ್ತಾರೋ ಇಲ್ವ ಅಂತ ಕಾದು ನೋಡ್ಬೇಕು ಎಲ್ಲರೂ ಕೂಡ. ಅಂದರೆ ಹೊರಗಡೆ ಅಂದರೆ ಇನ್ನೂ ಕೋರ್ಟ್ಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ಡೆವಿಲ್ ಸಿನಿಮಾ ತುಂಬ ಅದ್ಭುತವಾಗಿದೆ ಪ್ರಾಜೆಕ್ಟ್ ಅಂತ ವಿನಯ್ ಗೌಡ ಅವರು ಹೇಳಿದ್ದಾರೆ. ತುಂಬ ದೊಡ್ಡ ಪ್ರಾಜೆಕ್ಟು, ಒಳ್ಳೆ ಕತೆ ಇದೆ, ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಡೆವಿಲ್ ಸಿನಿಮಾ ಅಂತೂ ಒಂಥರ, ಯಾಕಂದ್ರೆ ದರ್ಶನ್ ಫ್ಯಾನ್ಸು ತುಂಬ ಜನ ಇರೋದ್ರಿಂದ ಸಿನಿಮಾ ಗೆಲ್ಲುತ್ತೆ, ಅದ್ರ ಬಗ್ಗೆ ಯಾವ ಡೌಟ್ ಇಲ್ಲ. ದರ್ಶನ್ ಫ್ಯಾನ್ಸು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೇ ಕೂಡ. ನಾನು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಆಗಲ್ಲ ಈ ವಿಷಯಕ್ಕಾಗಿ. ಅವರ ಅಭಿಮಾನಿಯಿಂದ ನಾವು ಅಂದರೆ ಬದಲಾಗೋದಿಲ್ಲ, ಅವ್ರನ್ನ ಸಿನಿಮಾ ನೋಡ್ತೀವಿ. ಮುಂದೆ ಅವ್ರ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ, ಅವ್ರು ಸಪೋರ್ಟ್ ಮಾಡ್ತೀವಿ ನಾವು, ಅವ್ರ ಜೊತೆ ನಿಲ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಗಟ್ಟಿಯಾಗಿ. ಖಂಡಿತವಾಗ್ಲೂ ಒಬ್ಬರಿಗೆ ಏನಾದರೂ ಆದರೆ ಸ್ವಲ್ಪ ಜೊತೆಲಿ ನಿಂತರೆ ಅವ್ರಿಗೊಂದು ಧೈರ್ಯ ಬಂದ್ಬಿಡುತ್ತೆ. ಅವರು ದರ್ಶನ್ ಅವ್ರು ಹೇಳಿರೋ ಪ್ರಕಾರ ಯಾವಾಗಲೂ ಅಷ್ಟೇ, ನನ್ನ ಜೊತೆ ನಿಲ್ತಾ ಇರೋದು ನನ್ನ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರು ನಿಲ್ತಾ ಇಲ್ಲ, ಅವರೇ ನನ್ನ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ. ಈ ಟೈಮಲ್ಲಿ ಕೂಡ ಅವರೇ ನಿಂತ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಎಲ್ಲ ದರ್ಶನ ಅಭಿಮಾನಿಗಳು ಅವ್ರ ಜೊತೆ ನಿಲ್ಲಿ ಡೆವಿಲ್ ಸಿನಿಮಾನ ಅದ್ದೂರಿಯಾಗಿ ಸಕ್ಸಸ್ ಮಾಡಿ ಆದಷ್ಟು ಬೇಗ ದರ್ಶನ್ ಅವ್ರು ಹೊರಗಡೆ ಬರಲಿ ಅಂತ ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಬರಲಿ, ಅವ್ರ ಸಿನಿಮಾನು ಚೆನ್ನಾಗಾಗಲಿ. ಇದ್ರ ಬಗ್ಗೆ ಸ್ವಲ್ಪ ಕೇಳಿದವರು ಕರೆಕ್ಟಾಗಿ ಮಾತಾಡಿದ್ರೆ ಬೆಟ್ರು. ಈ ಮೇಳದವ್ರು ತೋರಿಸೋದು ತುಂಬಾ ಒಂಥರ ಚೆನ್ನಾಗಿ ತೋರಿಸ್ತಾ ಇಲ್ಲ ಇವರು.
ಆಗಿದ್ದೇ ಏನೋ ಇನ್ನೊಂದೇನೋ ತೋರಿಸ್ತಾ ಇದ್ದಾರೆ ಇವರು. ಅದನ್ನ ಸ್ವಲ್ಪ ಅಂದರೆ ಈಗ ಲಾಯರಿಂದನೂ ಬಂದಿದೆ ಮೆಸೇಜು. ಜಾಸ್ತಿ ಅಂದರೆ ಇಲ್ದಿರೋ ತೋರಿಸಿದ್ರೆ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೂಡ ವಿಜಯಲಕ್ಷ್ಮಿ ಅವ್ರು ದೂರು ಕೊಟ್ಟಿದ್ರು ಅವಾಗ. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.